ಏನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದಸಾಕ್ಷಿ ನಮ್ಮನ ಸಾಕ್ಷಿ, ಕೂಡಲ ಸಂಗಮದೇವ ಏನಗಿದೆ ದಿವ್ಯ. ಈ ವಚನದಲ್ಲಿ ಬಸವಣ್ಣನವರು ವಿನಯ, ಭಕ್ತಿ ಮತ್ತು ಮನಸ್ಸಿನ ಶುದ್ಧತೆ ಬಗ್ಗೆ ಹೇಳುತ್ತಾರೆ. ಏನಿಗಿಂತ ಕಿರಿಯರಿಲ್ಲ ಅಂದರೆ ನನ್ನಿಗಿಂತ ಚಿಕ್ಕವನು ಯಾರೂ ಇಲ್ಲ. ಈ ಜಗತ್ತಿನಲ್ಲಿ ನಾನು ಯಾರಿಗಿಂತಲೂ ದೊಡ್ಡವನಲ್ಲ. ನನ್ನೊಳಗೆ ಅಹಂಕಾರ ಇರಬಾರದು. ನಾನು ಯಾವಾಗಲೂ ವಿನಯದಿಂದ ಬದುಕಬೇಕು. ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂದರೆ ನಿಜವಾದ ಶಿವಭಕ್ತನಿಗಿಂತ ದೊಡ್ಡವರು ಯಾರೂ ಇಲ್ಲ. ಬಸವಣ್ಣವರ ಪ್ರಕಾರ ಶಿವನ ನಿಜವಾದ ಭಕ್ತನೇ ಮಹಾನ್. ಭಕ್ತಿ ಎಂದರೆ ಕೇವಲ ದೇವಾಲಯಕ್ಕೆ ಹೋಗುವುದು ಅಲ್ಲ, ಒಳ್ಳೆಯ ಮನಸ್ಸಿನಿಂದ ಬದುಕುವುದು. ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ. ಓ ಕೂಡಲ ಸಂಗಮದೇವ, ನಿಮ್ಮ ಪಾದಗಳೇ ಸಾಕ್ಷಿ. ನನ್ನ ಮನಸ್ಸೇ ನನ್ನ ಸಾಕ್ಷಿ. ಮನುಷ್ಯನ ನಿಜವಾದ ನ್ಯಾಯಾಧೀಶ ಅವನ ಮನಸಾಕ್ಷಿ. ಜಗತ್ತನ್ನು ಮೋಸ ಮಾಡಬಹುದು, ಆದರೆ ದೇವರನ್ನು ಮತ್ತು ಮನಸಾಕ್ಷಿಯನ್ನು ಮೋಸ ಮಾಡಲು ಸಾಧ್ಯವಿಲ್ಲ. ಕೂಡಲ ಸಂಗಮದೇವ ಏನಾಗಿದೆ ದಿವ್ಯ. ಓ ದೇವರೇ, ಇದಕ್ಕಿಂತ ದಿವ್ಯವಾದುದು ನನಗೆ ಇನ್ನೇನು ಬೇಕು. ವಿನಯದಿಂದ ಬದುಕುವುದು, ಭಕ್ತಿಯಿಂದ ನಡೆಯುವುದು, ಮನಸಾಕ್ಷಿಗೆ ವಿರುದ್ಧವಾಗಿ ನಡೆಯದಿರುವುದು, ಇದೇ ನಿಜವಾದ ದಿವ್ಯ ಜೀವನ. ಬಸವಣ್ಣನವರ ಈ ವಚನ ನಮಗೆ ಹೇಳುವುದು ಒಂದೇ: ದೊಡ್ಡವನಾಗಲು ಅಧಿಕಾರ ಬೇಕಿಲ್ಲ, ದೊಡ್ಡವನಾಗಲು ಹಣ ಬೇಕಿಲ್ಲ, ದೊಡ್ಡವನಾಗಲು ಅಹಂಕಾರ ಬೇಡ. ವಿನಯ, ಭಕ್ತಿ ಮತ್ತು ಶುದ್ಧ ಮನಸ್ಸು ಇದ್ದರೆ ಸಾಕು.